ಗಿಚ್ಚಿ ಗಿಲಿ ಗಿಲಿ ಪ್ರೋಗ್ರಾಮ್ನಲ್ಲಿ ಪ್ರತಾಪ್ ಅವರು ಗಿಚ್ಚಿ ಗಿಲಿ ಗಿಲಿ ಪ್ರೋಗ್ರಾಮ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಪ್ರತಾಪ್ ಅವರು, ಇಶಾನಿ ಅವರು ಕೂಡ ಅದರಲ್ಲಿ ಇರ್ತಾರೆ. ಹಾಗೆ ತುಕಾಲಿ ಸಂತೋಷ್ ಅವರು ಕೂಡ ಅದರಲ್ಲಿ ಇದ್ದಾರೆ. ಅಂದರೆ ಬಿಗ್ ಬಾಸ್ನಿಂದ ಸಾಕಷ್ಟು ಕಂಟೆಸ್ಟೆಂಟ್ಗಳು ಇದರಲ್ಲಿ ಬರ್ತಾ ಇದ್ದಾರೆ. ಅಂದರೆ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಅಲ್ಲಿ ಗೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡ್ಬೋದು, ಹಾಗೆ ಅತಿಥಿಗಳಾಗಿ ಬರ್ಬೋದು. ನೋಡಬೇಕು. ಆ್ಯಕ್ಚುಲಿ ಪ್ರತಾಪ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದರು. ಆದ್ದರಿಂದ ಈ ಪ್ರೋಗ್ರಾಮ್ನ TRP ರೇಟ್ ಕೂಡ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೆ ಬಹುಶಃ ಪ್ರತಾಪ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಪ್ರತಾಪ್ ಅಭಿಮಾನಿಗಳಿಗೆ ಇದು ಸಾಕಷ್ಟು ಒಳ್ಳೆ ಸುದ್ದಿನೇ ಅಂತ ಅನಿಸುತ್ತೆ. ಯಾಕಂದರೆ ಮತ್ತಷ್ಟು ದಿನ ಪ್ರತಾಪ್ ಅವರನ್ನು ನೋಡ್ಬೋದು. ಅಲ್ಲಿ ಪ್ರತಾಪ್ ಅವರು ಹೇಗೆ ನಗಿಸ್ತಾರೆ ಅಂತ ನೋಡಬೇಕು. ಅಂದರೆ ಅಲ್ಲಿ ತುಕಾಲಿ ಸಂತೋಷ್ ಅವ್ರನ್ನ ಕೂಡ ಒಬ್ಬ ಆ್ಯಂಕರ್ ಪ್ರಶ್ನೆ ಕೇಳ್ತಾ ಇರ್ತಾರೆ, ಪ್ರತಾಪ್ ಅವರಿಗೆ ಅಷ್ಟು ಕಾಮಿಡಿ ಬರುತ್ತಾ ಅಂತ. ಆಗ ಅವರು ತುಕಾಲಿ ಸಂತೋಷ್ ಹೇಳ್ತಾರೆ, ಇಲ್ಲಿ ಸಾಕಷ್ಟು ಶಿಲ್ಪಿಗಳಿದ್ದಾರೆ, ಅವರು ಎಲ್ಲ ಅಂದರೆ ಬಿಗ್ ಬಾಸ್ ಶೋ ಏನಿದೆ ಅದು ಪ್ರತಾಪ್ ಅವರು ಓನ್ ಆಗಿ ಮಾಡಿದ್ದು, ಅಂದರೆ ಅವರ ರಿಯಲ್ ಕ್ಯಾರೆಕ್ಟರ್. ಬಟ್ ಆದರೆ ಒಂದು ಶೋ ಆಗಲಿ, ಒಂದು ಧಾರಾವಾಹಿ ಆಗಲಿ, ಒಂದು ಮೂವಿ ಆಗಲಿ ಮಾಡುವಾಗ ಅದು ಅವರಾಗಿ ಇರಲ್ಲ. ಅವರಿಗೆ ಸ್ಕ್ರಿಪ್ಟ್ ರೈಟರ್ ಇರ್ತಾರೆ, ಕೆಲವೊಂದು ವಿಷಯಗಳನ್ನು ಹೇಳ್ಕೊಡ್ತಾರೆ, ಅದೆಲ್ಲನೂ ಮಾಡ್ತಾರೆ. ಯಾಕಂದರೆ ನಾವು ಸಾಕಷ್ಟು ದೊಡ್ಡ ದೊಡ್ಡ ಕಾಮಿಡಿ ಆರ್ಟಿಸ್ಟ್ಗಳು ಒಂದು ಬಿಗ್ ಬಾಸ್ ಮನೆಯೊಳಗೋ ಅಥವಾ ನ್ಯಾಚುರಲ್ ಆಗಿ ಸಿಕ್ಕಾಗ ಅವರಿಗೆ ಕಾಮಿಡಿನೇ ಬರೋದಿಲ್ಲ. ಅದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಅವರು ಅಲ್ಲಿ ಸ್ಕ್ರಿಪ್ಟ್ ಯಾರು ಬರ್ಕೊಡ್ತಾರೆ ಅವರ ಕೈಗೊಂಬೆ ಆಗಿರ್ತಾರೆ, ಡೈರೆಕ್ಟರ್ಗಳ ಕೈಗೊಂಬೆ ಆಗಿರ್ತಾರೆ. ಹಾಗಾಗಿ ಸ್ಟೇಜ್ ಮೇಲೆ ಅಥವಾ ಒಂದು ಮೂವಿನಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಅದರ ರಿಯಾಲಿಟಿ ಅಂತ ಬಂದಾಗ ಅಲ್ಲಿ ಏನೂ ಇರೋದಿಲ್ಲ. ಆ ರೀತಿ ಪ್ರತಾಪ್ ಅವರು ಅಂದರೆ ತಾವಾಗಿ ಇಷ್ಟು ಮಟ್ಟಿಗೆ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದರೆ, ಈಗ ಅಲ್ಲಿ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಮತ್ತೊಂದಷ್ಟು ಅಭಿಮಾನಿಗಳನ್ನು ಸಂತೃಪ್ತಿ ಪಡಿಸ್ತಾರೆ ಅಂತ ಅನಿಸುತ್ತೆ. ನೋಡಬೇಕು. ಈ ಶೋ ಕೂಡ ತುಂಬ ಅಂದರೆ TRP ಜಾಸ್ತಿ ಆಗತ್ತೆ ಅಂತ ಅನಿಸುತ್ತೆ. ಚೆನ್ನಾಗಿ ಇರಲಿ. ಸೊ ಮತ್ತಷ್ಟು ಆದರೆ ಅವರು ಹೇಗೆ ಇದನ್ನು ಒಪ್ಕೊಂಡ್ರು? ಯಾಕಂದರೆ ಡ್ರೋನ್ ನಾವು ಈ ಹಿಂದೆ ಕೂಡ ನೋಡಿದ್ದೀವಿ. ಸಾರಂಗ್ ಅವರು ಕೂಡ ಅವ್ರ ಮೇಲೆ ಡ್ರೋನ್ ಕೊಡಬೇಕಂತ ಕೇಸ್ ಹಾಕಿದ್ರು. ಪ್ರತಾಪ್ ಅವರು ಕೂಡ ನಾನು ಈಗ ಹೊರಗಡೆ ಬಂದಿದ್ದೀನಿ, ಡ್ರೋನನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಅವರ ಕಂಪನಿಗೆ ಮತ್ತು ಈ ಪ್ರೋಗ್ರಾಮ್ಗಳಿಗೆ ಪ್ರತಾಪ್ ಅವರು ಹೇಗೆ ಟೈಮನ್ನು ಅಡ್ಜಸ್ಟ್ ಮಾಡ್ತಾರೆ, ಡ್ರೋನ್ ಬಗ್ಗೆನೂ ಕೂಡ ಕೆಲವೊಂದು ಟೈಮನ್ನು ಅವರು ಕೊಡಬೇಕಾಗತ್ತೆ. ಅವರ ಕಂಪನಿ ಕಮಿಟ್ಮೆಂಟ್ಗಳು ಕೂಡ ನನಗೆ ಅನಿಸಿದ್ದು ಅವರು ರೈತರಿಗೆ ಸಹಾಯ ಆಗುವಂಥ ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕಾಗಿತ್ತು. ಈ ಪ್ರೋಗ್ರಾಮ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಎರಡನ್ನೂ ಅಂತ ನೋಡಬೇಕು. ಎರಡನ್ನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆದರೆ ಅವರು ಹೇಗೆ ಟೈಮನ್ನು ಹೊಂದಾಣಿಕೆ ಮಾಡ್ತಾರೆ, ಪ್ರತಾಪ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅವರು ಒಂದಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿ ಅನ್ನೋದು ನಮ್ಮ ಒಂದು ಆಸೆ ಕೂಡ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಈ ಪ್ರೋಗ್ರಾಮ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೊ ನೀವು ಈ ಪ್ರೋಗ್ರಾಮ್ಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನು, ಪ್ರತಾಪ್ ಅವರು ಈ ಪ್ರೋಗ್ರಾಮ್ನಲ್ಲಿ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಹಾಗೆ ಪ್ರತಾಪ್ ಅವರು ಸಾಕಷ್ಟು ಇಂಟ್ರ್ಯೂಗಳನ್ನು ಕೊಡ್ತಾ ಇದ್ದಾರೆ. ಆ ಇಂಟ್ರ್ಯೂಗಳನ್ನು ಬಹುಶಃ ನೀವು ಕೂಡ ನೋಡ್ತಾ ಇರ್ತೀರಿ ಅಂತ ಅನಿಸುತ್ತೆ. ನನಗನ್ಸಿದ ಮಟ್ಟಿಗೆ ಪ್ರತಾಪ್ ಅವರು ಸಾಕಷ್ಟು ಸಹನೆ ಮತ್ತು ತಾಳ್ಮೆಯಿಂದ ಮಾತಾಡ್ತಾರೆ. ಈ ಇಂಟರ್ವ್ಯೂನಲ್ಲಿ ಕೂಡ ಅದು ಜಗಜ್ಜಾಹೀರಾಗಿ ಕಾಣಿಸ್ತಾ ಇದೆ. ಸೊ ಒಂದಷ್ಟು ತುಂಬ ಕೂಲಾಗಿ, ತುಂಬ ಒಂದು ಅಂದರೆ ಯಾವುದೇ ಒಂದು ಆಡಂಬರವನ್ನು ತೋರಿಸ್ದೆ, ಒಂದಷ್ಟು ಕ್ರೆಡಿಟನ್ನು ತಗೊಳ್ಳದೆ, ಏನೋ ಒಂಥರ ನಾನು ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದೆ. ತುಂಬ ಡೌನ್ ಟು ಅರ್ತ್ ಪರ್ಸನ್ ಆಗಿ ಕಾಣಿಸ್ತಾರೆ ಪ್ರತಾಪ್ ಅವರು. ಇದಕ್ಕಾಗಿ ಬಹಳಷ್ಟು ಅಭಿಮಾನಿಗಳು ಕೂಡ ಅವರನ್ನು ಲೈಕ್ ಮಾಡಿದ್ದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಬಿಗ್ ಬಾಸ್ ಮುಗಿದ್ರೂ ಕೂಡ ಸಾಕಷ್ಟು ಪ್ರತಾಪ್ ಅವರು ಸುದ್ದಿಯಲ್ಲಿದ್ದಾರೆ. ಅಂದರೆ ಅವರು ಇನ್ಮೇಲೆ ಏನು ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದವ್ರಿಗೆ ಇದು ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತ ಅಂದ್ಕೊಳ್ತೀನಿ. ಬಹುಶಃ ಅವರು ಇನ್ನು ಮುಂದೆ ಯಾವ ರೀತಿ ಆದರೆ ಕಾಮಿಡಿ ಆ್ಯಕ್ಟ್ರಾಗಿ ಬದಲಾಗ್ತಾರ. ವಿನಯ್ ಅವರು ಕೂಡ ಒಂದು ಕಡೆ ಹೇಳಿದರು, ಪ್ರತಾಪ್ ಅವರು ಹೀರೋ ಆಗಿ ಮಾಡಿದ್ರೆ ನಾನು ವಿಲ್ಲನ್ ಆಗಿ ಮಾಡ್ತೀನಿ ಅಂತ. ಪ್ರತಾಪ್ ಅವರು ಅಂದರೆ ಈ ರೀತಿಯ ಒಂದು ಎಂಟರ್ಟೈನ್ಮೆಂಟ್, ಈ ಹಿಂದೆ ಪ್ರತಾಪ್ ಅವರು ಒಂದು ಬಾರಿ ಹೇಳಿದರು, ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿಲ್ಲ ಅಂತ. ಸೊ ಇವರೆಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಿಗ್ ಬಾಸ್ಗೆ ಬಂದಿದ್ದರು. ಈಗ ಇಂಡಸ್ಟ್ರಿಯಿಂದ ಬರದೇ ಇದ್ದಂಥ ಪ್ರತಾಪ್ ಅವರು ಒಳಗಡೆ ಒಳ್ಳೆ ಆ್ಯಕ್ಟ್ ಮಾಡಿ, ಸೊ ಹೊರಗಡೆ ಬಂದ ಕೂಡಲೇ ಇಂಥದ್ದೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂದರೆ ಅದು ಬಹುಶಃ ಪ್ರತಾಪ್ ಅವರ ಒಳ್ಳೆ ಗುಣಕ್ಕೆ ಮತ್ತು ಅವರ ಡ್ಯಾನ್ಸ್ಗೆ ಮತ್ತು ಅವರ ಪರ್ಫಾರ್ಮೆನ್ಸ್ಗೆ ಸಿಕ್ಕಂಥ ಫಲ ಅಂತಲೇ ಹೇಳ್ಬೋದು. ನೋಡೋಣ. ಹಾಗೆ ಇನ್ನೊಂದು ಕಡೆ ಅವರು ಡ್ರೋನ್ಗಳನ್ನು ಅಂದರೆ ರೈತರಿಗೆ ಉಪಯೋಗ ಆಗುವಂಥ ಡ್ರೋನನ್ನು ಮಾಡ್ತೀನಿ ಅಂತ ಹೇಳಿದರು. ಹಾಗೆ ಔಷಧಿಗಳನ್ನು ತೆಗೆದುಕೊಂಡು ಹೋಗುವಂಥ ಡ್ರೋನ್ಗಳನ್ನು ಅಂದರೆ
ಈ ಡ್ರೋನ್ಗಳನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ಇದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅಂತ ನೋಡಬೇಕು. ಮತ್ತೊಂದಷ್ಟು ಜನ ನಾನು ನೋಡ್ತಾ ಇದ್ದೆ, ಅದಕ್ಕೂ ಕೂಡ ಸ್ವಲ್ಪ ಜನ ಟ್ರೋಲ್ ಮಾಡ್ತಾರೆ. ಅಂದರೆ ಪ್ರತಾಪ್ ಅವರು ಡ್ರೋನನ್ನು ಸೈಂಟಿಸ್ಟ್ ಅಲ್ಲ, ಸೇಲ್ಸ್ಮ್ಯಾನ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವರು ಸೇಲ್ಸ್ಮ್ಯಾನ ಸೈಂಟಿಸ್ಟ್ ಅನ್ನೋದಕ್ಕಿಂತನೂ ಆ ಡ್ರೋನ್ ಯಾರಿಗೆ ಉಪಯೋಗ ಆಗ್ತಾಯಿದೆ, ಆ ಡ್ರೋನಿಂದ ಒಂದಷ್ಟು ಅನುಕೂಲ ಆಗಲ್ವ, ಅದು ಮುಖ್ಯ ಆಗುತ್ತೆ. ಆ ಡ್ರೋನಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆದರೆ, ರೈತರಿಗೆ ಅನುಕೂಲ ಆದರೆ, ಪೇಷಂಟ್ಸ್ಗಳಿಗೆ ಅನುಕೂಲ ಆದರೆ, ಅದು ಅವರ ಜೀವನ ಸಾರ್ಥಕತೆಯನ್ನು ತೋರಿಸುತ್ತೆ. ಸೊ ಪ್ರತಾಪ್ ಅವರು ಈ ರೀತಿಯ ಮಾತುಗಳಿಗೆ ಕಿವಿಗೊಡದೆ ಈಗ ಸಾಕಷ್ಟು ಜನ ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಅವರನ್ನು ಪ್ರೀತಿಸೋವಂಥ ಒಂದಷ್ಟು ಜನ ಇದ್ದಾರೆ. ಅದನ್ನು ನೋಡಿಕೊಂಡು ಗೋ ಆನ್ ಮಾಡಬೇಕು. ಬಹುಶಃ ಪ್ರತಾಪ್ ಅವರ ಮುಖದಲ್ಲೂ ಕೂಡ ಅದು ತುಂಬ ಕಾನ್ಫಿಡೆನ್ಸನ್ನು ಕಾಣಿಸ್ತಾ ಇತ್ತು. ಹಾಗೆ ಏನಾದರೂ ಮಾಡಲೇಬೇಕು, ಮಾತಿಂದ ಅಲ್ಲ, ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋವಂಥ ಒಂದು ಛಲ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಅವರು ಕೂಡ ಸಾಧನೆ ಮಾಡಲಿ, ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ರೈತರಿಗೆ ಹಾಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಒಂದಷ್ಟು ಕೆಲಸಗಳನ್ನು ಮಾಡಲಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.